Hello friends, welcome to R&I tutorial. This is Maruti Shivapnavar from Haveri. ಸೊ ಲಾಸ್ಟ್ ಸೆಷನಲ್ಲಿ ಅ ಹೀರೋ ಲೆಸನ್ ನೋಡಿದ್ವಿ. ಇವಾಗ ಅದರ ಕ್ವಶನ್ ಆ್ಯಂಡ್ ಆನ್ಸರ್ನ ನೋಡೋಣ. ಅ ಹೀರೋ. Swami's father drew his attention to a report. What was the report about? The answer is Swami's father drew his attention to a report about the bravery of a village lad. Lad means boy, who, while returning home by the jungle path, came face to face with a tiger. So this is what a report in the newspaper. ಆ ನ್ಯೂಸ್ಪೇಪರಲ್ಲಿ ರಿಪೋರ್ಟ್ ಏನಿತ್ತಪ್ಪ ಅಂತಂದರೆ, ಸೊ ಒಂದು ಹುಡುಗ ಕಾಡಿಂದ ಮನೆಗೆ ಬರ್ತಾ ಇರುವಾಗ ಕಾಡಿನ ದಾರಿಯಲ್ಲಿ ಒಂದು ಹುಲಿಗೆ ಅವನ ಎದುರಾಗಿ ಆ ಹುಲಿಯನ್ನ ಧೈರ್ಯವಾಗಿ ಎದುರಿಸ್ತಾ ಇದೆ ಆ ನ್ಯೂಸ್ ಪೇಪರಲ್ಲಿ ಇದ್ದಿತ್ತು. ನೆಕ್ಸ್ಟ್, ದ ರಿಪೋರ್ಟ್ ಸೆಡ್ ದ್ಯಾಟ್ ದ ಬಾಯ್ who fought with the tiger stayed on the tree for half a day. Why did he do so? Choose the right answer. A. He wanted to watch the tiger from the top of a tree. B. He wanted someone to kill the tiger. C. He wanted to take rest for some time. ಸೊ ಆ ಹುಡುಗ ಬರ್ತಾ ಇರುವಾಗ ಹುಲಿ ಎದುರಿಗೆ ಬಂದಾಗ ಮರದ ಮೇಲೆ ಹತ್ತು ಕೂತ್ಕೊಂಡ. ಸೊ ಯಾಕೆ ಆ ಹುಲಿಯನ್ನ ಮರದ ಮೇಲಿಂದ ನೋಡ್ಬೇಕಂತ ಇದ್ನ, ಅಥವಾ ಆ ಹುಲಿಯನ್ನ ಯಾರಾದ್ರೂ ಬಂದು ಕೊಲ್ಲಿ ಅನ್ಕೊಂಡಿದ್ನ, ಅಥವಾ ಅಲ್ಲಿ ಹೋಗಿ ಅವ್ನು ರೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ನ? ಕರೆಕ್ಟ್ ಆನ್ಸರ್ ಈಸ್ ಬಿ. ಹಿ ವಾಂಟೆಡ್ ಸಮ್ ಒನ್ ಟು ಕಿಲ್ ದ ಟೈಗರ್. ಇಸ್ ದಟ್ ಕ್ಲಿಯರ್? ನೆಕ್ಸ್ಟ್ 3. Swami said that a very strong and grown-up person might have fought with the tiger. Do you think he made this remark out of his experience, wisdom, belief? The most appropriate word is belief. ಯಾಕಪ್ಪ ಅಂತಂದರೆ ಎಕ್ಸ್ಪೀರಿಯನ್ಸ್ ಆಗೋಕ್ಕೆ ಅವನಿಗೆ ಅಷ್ಟೊಂದು ವಯಸ್ಸಾಗಿರಲಿಲ್ಲ, ಅಥವಾ ಅವನ ಬುದ್ಧಿ ಸಹ ಅದನ್ನು ಹೇಳಿರಲಿಲ್ಲ. ಸೊ ಹಂಗಾಗಿ ಅವನು ಏನು ಅನ್ಕೊಂಡ, ನನ್ನ ವಯಸ್ಸಿನ ಹುಡುಗರು ಆ ಹುಲಿ ಜೊತೆಗೆ ಹೋರಾಡಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಇಟ್ಸ್ ಹಿಸ್ ಬಿಲೀಫ್. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಹಿಸ್ ಬಿಲೀಫ್ ಮೇಡ್ ಹಿಮ್ ಟು ಮೇಕ್ ದಿಸ್ ರಿಮಾರ್ಕ್. ಈಸ್ ಟೂ ಸ್ಮಾಲ್ ಟು ಬಿ ಎಕ್ಸ್ಪೀರಿಯನ್ಸ್ಡ್. ಇಸ್ ದಟ್ ಕ್ಲಿಯರ್? ನೆಕ್ಸ್ಟ್, ಕೆನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? Swami's father said. Answer the following question. A. Was he joking or serious? ಸೊ ಸ್ವಾಮಿಯರಪ್ಪ ಏನು ಹೇಳ್ತಾನಪ್ಪ ಅಂತಂದರೆ, ನಿನಗೆ ಧೈರ್ಯ ಇದೆ ಅಂತ ನನಗೆ ನಿರೂಪಿಸುವಂತ. ಸೊ ಇದು 2 ಪ್ರಶ್ನೆಗಳನ್ನು ಕೇಳಿದಾರೆ. ಅದರಲ್ಲಿ ಮೊದಲೇ ಪ್ರಶ್ನೆ, ವಾಸ್ ಹಿ ಜೋಕಿಂಗ್ ಆರ್ ಸೀರಿಯಸ್? ಅವನು ಆ ರೀತಿ ಕೇಳಿದಾಗ ತಮಾಷೆ ಮಾಡ್ತಿದ್ನ ಅಥವಾ ಸೀರಿಯಸ್ ಆಗಿದ್ನ? ದ ಕರೆಕ್ಟ್ ಆನ್ಸರ್ ಈಸ್ ಎಸ್, ಹಿ ಈಸ್ ಸೀರಿಯಸ್. He wanted his son to be a brave person. ಅವನು ಧೈರ್ಯಶಾಲಿ ಮಾಡಬೇಕಂತಿದ್ದ, ಹಾಗಾಗಿ ಅವನ ಮಗನ್ನ ಹಾಗಾಗಿ ಅವನು ತುಂಬ ಸೀರಿಯಸ್ ಆಗಿದ್ದ. ಸೊ ಬಿ, ವಾಸ್ ಇಟ್ ಅ ಚಾಲೆಂಜ್ ಆರ್ ಅ ಕಮಾಂಡ್? ಅಬ್ವಿಯಸ್ಲಿ ಆನ್ಸರ್ ಈಸ್ ಇಟ್ ವಾಸ್ ಅ ಚಾಲೆಂಜ್. ಅವನು ತನ್ನ ಮಗನಿಗೆ ಚಾಲೆಂಜ್ ಮಾಡ್ತಾನೆ, ಏನಪ್ಪ ಅಂತಂದ್ರೆ ನೀನು ಧೈರ್ಯಶಾಲಿ ಅನ್ನೋದನ್ನು ನಿರೂಪಿಸು ಅಂತ. ನೆಕ್ಸ್ಟ್, the place where Swami usually slept. So Swami ಎಲ್ಲಿ ಮಲಗ್ತಾ ಇದ್ದ? The answer is the place where Swami usually slept was a passage with his granny. ಸ್ವಾಮಿ ತನ್ನ ಅಜ್ಜಿ ಜೊತೆ ಒಂದು ಪ್ಯಾಸೇಜಲ್ಲಿ, ಮನೆಯಲ್ಲಿ ಇರುವಂಥ ಒಂದು ಪ್ಯಾಸೇಜಲ್ಲಿ ಮಲಗ್ತಾ ಇದ್ದ. ಯಾರ ಜೊತೆ? ಅಜ್ಜಿ ಜೊತೆ. ನೆಕ್ಸ್ಟ್, what is disgraceful according to Swami's father? According to Swami's father, sleeping beside his granny or mother is disgraceful. ಸೊ ಯಾವುದು ಏನದು ಅಸಹ್ಯಕರ ಅಂತಂದರೆ, ಅವರಪ್ಪನ ಸ್ವಾಮಿಯರಪ್ಪನ ದೃಷ್ಟಿಯಲ್ಲಿ
ಸ್ವಾಮಿ ತನ್ನ ತಾಯಿ ಅಥವಾ ಅಜ್ಜಿ ಜೊತೆಗೆ ಮಲಗೋದು. ಸೊ ಒಂಥರ ಏನಂದರೆ ಆ ವಯಸ್ಸಿನ ಮಕ್ಕಳು ಮಾಡಬಾರ್ದಂಥ ಕೆಲಸ ಆಗಿತ್ತು. ಹಿ ವಾಂಟೆಡ್ ಹಿಸ್ ಸನ್ ಟು ಸ್ಲೀಪ್ ಅಲೋನ್. ನೆಕ್ಸ್ಟ್, ವಾಟ್ ಡು ಯು ಥಿಂಕ್ ವಾಸ್ ದ ಪ್ರಾಕ್ಟೀಸ್ ಆಫ್ ಗ್ರಾನಿ ಬಿಫೋರ್ ಶಿ ವೆಂಟ್ ಟು ಬೆಡ್? ಸೊ ಅಜ್ಜಿ ಪ್ರತಿದಿನ ಮಲಗೋದಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ರು? ದ ಆನ್ಸರ್ ಈಸ್ ಗ್ರಾನಿ ಯೂಸ್ ಟು ಟೆಲ್ ಅ ಸ್ಟೋರಿ ಟು ಸ್ವಾಮಿ ಬಿಫೋರ್ ಶಿ ವೆಂಟ್ ಟು ಬೆಡ್. ಸೊ ಗ್ರಾನಿ ಅಂದರೆ ಅಜ್ಜಿ ಮಲಗೋದಕ್ಕಿಂತ ಮುಂಚೆ ಸ್ವಾಮಿಗೆ ಒಂದು ಸುಂದರವಾದ ಕಥೆನ ಹೇಳ್ತಾ ಇದ್ರು. ನೆಕ್ಸ್ಟ್, ವಾಸ್ ಸ್ವಾಮಿ ರಿಯಲಿ ಸ್ಲೀಪಿಂಗ್ ಆರ್ ವಾಸ್ ಪ್ರಿಟೆಂಡಿಂಗ್? ಸೊ ಅವ್ರ ತಂದೆ ಅವನನ್ನು ಎಬ್ಬಿಸ್ಕೊಂಡು ಹೋಗಿ ಆಫೀಸಲ್ಲಿ ಮಲಗು ಅಂತ ಹೇಳುವಾಗ ಸ್ವಾಮಿ ನಿಜವಾಗ್ಲೂ ಮಲಗಿದ್ನಾ? ಸೊ ಇಲ್ಲ. ದ ಆನ್ಸರ್ ಈಸ್ ಸ್ವಾಮಿ ವಾಸ್ ಪ್ರಿಟೆಂಡಿಂಗ್ ಟು ಸ್ಲೀಪ್. ನೆಕ್ಸ್ಟ್, ಟು ಸ್ವಾಮಿ ಹಿಸ್ ಫಾದರ್ ಲುಕ್ ಲೈಕ್ ಆ್ಯನ್ ಡ್ಯಾಶ್. ಅವನನ್ನು ಕರ್ಕೊಂಡು ಹೋಗ್ತಿರುವಾಗ ಅವ್ರ ತಂದೆ, ಸ್ವಾಮಿಯವ್ರ ತಂದೆ ಅವನಿಗೆ ಯಾವ ರೀತಿ ಕಾಣ್ತು? ಟು ಸ್ವಾಮಿ ಹಿಸ್ ಫಾದರ್ ಲುಕ್ ಲೈಕ್ ಎನ್ ಆಪರೇಷನ್. ಸೊ ಆಪರೇಷನ್ ರೆಫರ್ಸ್ ಟು somewhat the cruel. Next, why do you think Swami looked at his granny and his mother while following his father to the room? ಸೊ ಅವ್ರ ತಂದೆ ಸ್ವಾಮಿನ ಕರ್ಕೊಂಡು ಹೋಗುವಾಗ ಸ್ವಾಮಿ ತನ್ನ ತಾಯಿ ಮತ್ತು ಅಜ್ಜಿ ಕಡೆ ಯಾಕೆ ನೋಡ್ದ? ಆನ್ಸರ್ ಈಸ್ ಸ್ವಾಮಿ ಥಾಟ್ ಹಿಸ್ ಮದರ್ ಆ್ಯಂಡ್ ಗ್ರಾನಿ ಮೇ ಕನ್ವೆ ಹಿಸ್ ಫಾದರ್ ಟು ಲೀವ್ ಹಿಮ್ ಟು ಸ್ಲೀಪ್ ವಿತ್ ಹಿಸ್ ಗ್ರಾನಿ, ದಸ್ ಹಿ ಲುಕ್ಡ್ ಅಟ್ ದೆಮ್. ಅವನು ಯಾಕೆ ಆ ರೀತಿ ನೋಡ್ದಪ್ಪ ಅಂತಂದರೆ ಅಜ್ಜಿನೋ ಅಥವಾ ಅಮ್ಮನೋ ಅವರಪ್ಪಗೆ ಕನ್ವಿನ್ಸ್ ಮಾಡಿ ಅವ್ರ ಅಜ್ಜಿ ಹತ್ರ ಮಲಗೋಗಿ ಬಿಡ್ತಾರೇನೋ ಅಂತಂದು ಅಂದ್ಕೊಂಡು ಅವ್ರ ಕಡೆ ನೋಡ್ತಾನೆ. ನೆಕ್ಸ್ಟ್, ದೇರ್ ಮೈಟ್ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್ ಸೈಟ್ ಸ್ವಾಮಿ. ಸೊ ಅಲ್ಲಿ ನಿಮ್ಮ ಆಫೀಸಲ್ಲಿ ಸ್ಕಾರ್ಪಿಯನ್ಸ್ ಚೇಳ ಇರ್ಬೋದು ಅಂತಂದು ಸ್ವಾಮಿ ಹೇಳ್ತಾನೆ. ಸೊ ಇಲ್ಲಿ 2 ಪ್ರಶ್ನೆಗಳು ಕೊಟ್ಟಿದ್ದಾರೆ, ಆನ್ಸರ್ ಮಾಡಬೇಕು. ಹ್ಯಾಡ್ ಈ ಸೀನ್ ದೆಮ್ ಅರ್ಲಿಯರ್? ಸ್ಕಾರ್ಪಿಯನ್ಸ್ನ ಅದಕ್ಕಿಂತ ಮುಂಚೆ ಅವ್ನು ನೋಡಿದ್ನ? ಆರ್ ವರ್ ದೆ ಸ್ಕಾರ್ಪಿಯನ್ಸ್ ರಿಯಲಿ? ದ ಆನ್ಸರ್ ಈಸ್ ದೇರ್ ವರ್ ನೋ ಸ್ಕಾರ್ಪಿಯನ್ಸ್, ಹಿ ಡಿಡಂಟ್ ಸಾ ದೆಮ್ ಬಿಫೋರ್. ಸೊ ನೆಕ್ಸ್ಟ್ ಕ್ವಶನ್, ವಾಸ್ ಇಟ್ ಅ ಟ್ರಿಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್? ಅವನೊಂದು ಟ್ರಿಕ್ ಪ್ಲೇ ಮಾಡ್ತಾನ ಅವ್ರ ತಂದೆಯಿಂದ ಎಸ್ಕೇಪ್ ಆಗೋಕ್ಕೆ? ಎಸ್. ಆನ್ಸರ್ ಈಸ್ ಎಸ್, ಇಟ್ ವಾಸ್ ಅ ಟ್ರಿಕ್ ಟು ಎಸ್ಕೇಪ್ ಪ್ಲೇಡ್ ಬೈ ಸ್ವಾಮಿ. ಸೊ ಫ್ರೆಂಡ್ಸ್, ಸೊ ಇಲ್ಲಿವರೆಗೂ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋ ಇದೇ ಮಂಡೇ ಬರುತ್ತೆ, ಅಂದರೆ ನಾಳೆ ನಾಡ್ದು. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿರಿ, ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. Thank you.